ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಖಿಲೇಶು. ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಪ್ಲಸ್ ಅದರ ಜೊತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮುಂದೆ ಏನನ್ನು ನಿಮ್ಗೆ ಹೇಳಿಕೊಡ್ತಾ ಇದ್ದೇವೆ ಅದರ ಬಗ್ಗೆನೂ ಕೂಡ ಹೇಳ್ತಾ ಇದ್ದೇನೆ. ಪ್ಲಸ್ ನಾವು ಇನ್ನೊಂದು ಆನ್ಲೈನ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಒಂದು KCETಗೋಸ್ಕರ KCET ಬ್ಯಾಚನ್ನು ಮಾಡ್ತಾ ಇದ್ದೇನೆ. ಪ್ಲಸ್ ಬೋರ್ಡ್ ಎಕ್ಸಾಮ್ಗೆ ಯಾವ ಸಬ್ಜೆಕ್ಟ್ಸ್ಗಳಿದೆ ಅದರದ್ದು ಕೂಡ ಬ್ಯಾಚ್ಗಳನ್ನು ಮಾಡ್ತಾ ಇದ್ದೇನೆ. ಪ್ಲಸ್ ಜಾಬ್ ಓರಿಯೆಂಟೆಡ್ ಕೋರ್ಸಸ್ಗಳನ್ನು ಮಾಡ್ತಾ ಇದ್ದೇನೆ. ಅದರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಅದಕ್ಕೂ ಮುಂಚೆ ಯಾರಾದರೂ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಇವತ್ತು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಸ್ಟೂಡೆಂಟ್ಸ್ ಅಟ್ 2 o'clock ಅಂತ ಹೇಳಿದ್ದಾರೆ. ಬಟ್ ಆಫ್ಟರ್ 3-4 ನಂತರ ಚೆಕ್ ಮಾಡಿ, ಯಾಕಂದರೆ ಸರ್ವರ್ ತುಂಬ ಬಿಸಿ ಇರುತ್ತೆ. ಸೊ ದಟ್ ಮತ್ತೆ ಸುಮ್ಮನೆ ನಿಮಗೆ ಸರ್ವರ್ ಎರರ್ ಬರೋದು ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಅದಕ್ಕೋಸ್ಕರ ಆದಷ್ಟು ಲೇಟೇ ಚೆಕ್ ಮಾಡಿ, ನೋ ಪ್ರಾಬ್ಲಮ್. ದಿಸ್ ಇಸ್ ಜಸ್ಟ್ ಅ ಮಾಕ್ ಅಲಾಟ್ಮೆಂಟ್. ನೀವು KEA ವೆಬ್ಸೈಟಿಗೆ ಹೋಗಿ KEA ಕರ್ನಾಟಕ ಎಜುಕೇಷನ್ ಅಥಾರಿಟಿ KCET 2024 UGCET 2024 ಅಂತ ಟೈಪ್ ಮಾಡಿದರೆ ನಿಮಗೆ ಡೈರೆಕ್ಟ್ ಪೇಜಿಗೆ ಹೋಗುತ್ತೆ. UGCET 2024 ಪೇಜಿಗೆ ಹೋಗುತ್ತೆ. ಅಲ್ಲಿ ನಿಮಗೆ ಒಂದು ಲಿಂಕ್ ಬಂದಿರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ CET ನಂಬರ್ನ ಎಂಟ್ರಿ ಮಾಡಿದರೆ ನಿಮ್ಮ ರಿಸಲ್ಟ್ ಬರುತ್ತೆ ಸ್ಟೂಡೆಂಟ್ಸ್. ಇನ್ ಕೇಸ್ ಕಾಲೇಜ್ ಅಲಾಟ್ ಆಗದೆ ಇದ್ರೆ ಯು ಹ್ಯಾವ್ ಬೀನ್ ನಾಟ್ ಅಲಾಟೆಡ್ ಎನಿ ಸೀಟ್ ಅಂತ ಬರುತ್ತೆ. ಸೊ ಡೋಂಟ್ ವರಿ ಅಬೌಟ್ ಇಟ್. ಅದ್ರ ಬಗ್ಗೆ ಏನು ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ಸೀಟ್ ಅಲಾಟ್ ಆಗಿದ್ರೆ ಯಾವ ಕಾಲೇಜಲ್ಲಿ ಯಾವ ಬ್ರಾಂಚಲ್ಲಿ ಸೀಟ್ ಅಲಾಟ್ ಆಗಿದೆ, ಫೀಸ್ ಎಷ್ಟು ಅಂತ ಬರುತ್ತೆ ಅಷ್ಟೇ. ಓಕೆ, ಸೊ ದಿಸ್ ಇಸ್ ಜಸ್ಟ್ ಅ ಮಾಕ್ ಅಲಾಟ್ಮೆಂಟ್. ಜಾಸ್ತಿ ಎಕ್ಸೈಟ್ ಆಗ್ಲಿಕ್ಕೆ ಹೋಗಬೇಡಿ. ಅಂದರೆ ಏನು ಹೇಳ್ತಾರೆ, ಸಿಗಲಿಲ್ಲ ಅಂತ ಟೆನ್ಷನ್ ತಗೊಳ್ಳೋದು, ಸಿಕ್ಕಿದೆ ಅಂತ ಎಕ್ಸೈಟ್ ಆಗೋದು ಹೋಗಬೇಡಿ. ದಿಸ್ ಇಸ್ ಜಸ್ಟ್ ಅ ಮಾಕ್ ಅಲಾಟ್ಮೆಂಟ್. ಅದಾದಮೇಲೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ನನ್ನ ಒಪಿನಿಯನ್ನ ಪ್ರಕಾರ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಗಿಂತ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನೋದು ನಿಮಗೆ ತುಂಬ ಪ್ರಾಪರ್ ಕ್ಲಿಯರ್ ಕಟ್ ಐಡಿಯಾ ಕೊಡುತ್ತೆ. ವೈ? ಬಿಕಾಸ್ ಆ ರೌಂಡಲ್ಲಿ ಮೆಡಿಕಲ್, ಡೆಂಟಲ್ ಎಲ್ಲರೂ ಬಂದಿರ್ತಾರೆ, ಆಯುಷ್. ಸೊ ಅದು ನಿಮಗೆ ಕ್ಲಿಯರ್ ಕಟ್ ಐಡಿಯಾ ಕೊಡುತ್ತೆ. ಬಟ್ ಇದೇನು ಕೊಡೋದಿಲ್ಲ ಅಂತಲ್ಲ, ಐಡಿಯಾ ಕೊಡುತ್ತೆ. ಬಟ್ ಪ್ರಾಪರ್ ಕ್ಲಿಯರ್ ಕಟ್ ಐಡಿಯಾ ಕೊಡೋದು ನಿಮಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ. ಸೊ ಅಲ್ಲಿವರೆಗೆ ವೆಯ್ಟ್ ಮಾಡೋಣ. ಮತ್ತು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸೀಟ್ ಆಗದೆ ಇದ್ರೆ, ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸೀಟ್ ಆಗದೆ ಇದ್ರೆ ಯಾರು ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ಬಿಕಾಸ್ ಇಟ್ಸ್ ಜಸ್ಟ್ ಅ ಮಾಕ್ ಅಲಾಟ್ಮೆಂಟ್. ಅದಾದ ನಂತರ ನಿಮಗೆ ಒಂದು ಐಡಿಯಾ ಬರುತ್ತೆ. ಆ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಯೂಸ್ ಮಾಡಿ ಕಾಲೇಜ್ಗಳನ್ನ ಆ್ಯಡ್ ಮಾಡಬೇಕು ಅಂತಿದ್ರೆ ಆ್ಯಡ್ ಮಾಡ್ಬೋದು. ನಿಮ್ಮ ಬೇಡದೇ ಇರೋ ಕಾಲೇಜನ್ನು ರಿಮೂವ್ ಮಾಡ್ಬೋದು. ಅದನ್ನು ಮಾಡ್ಬೋದು. ಎಡಿಟಿಂಗ್ ಆಪ್ಷನ್ ಇದೆ ಸ್ಟೂಡೆಂಟ್ಸ್. 21st ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಓಕೆ, ಸೊ ಡೋಂಟ್ ವರಿ ಅಬೌಟ್ ಮಾಕ್ ಅಲಾಟ್ಮೆಂಟ್. ಜಾಸ್ತಿ ಟೆನ್ಷನ್ ತಗೊಳ್ಳಿಕ್ಕೆ ಹೋಗೋದು ಇದಾಗ್ಲಿಕ್ಕೆ ಹೋಗಬೇಡಿ, ಆಯ್ತಾ? ಇದಿಷ್ಟು ಮಾಕ್ ಅಲಾಟ್ಮೆಂಟ್. ಅದೇ ರೀತಿ ಸ್ಟೂಡೆಂಟ್ಸ್, ನಮ್ಮ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ನಾನೊಂದು ಕೋರ್ಸನ್ನು ಮಾಡಬೇಕಂತ ಇದ್ದೇನೆ. ನಿಮ್ಗೆ ಇದರಲ್ಲಿ ಬೇಸಿಕ್ಸನ್ನು ಕೊಡ್ತಾ ಇದ್ದೇವೆ. ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಬೇಸಿಕ್ಸ್ ಸಿಗುತ್ತೆ ಸ್ಟೂಡೆಂಟ್ಸ್. ಅಂದರೆ ಯಾವುದೇ ಒಂದು ಇಂಟರ್ವ್ಯೂ ಆದರೂ ಎಲ್ಲ ಇಂಟರ್ವ್ಯೂವಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ನಿಮಗೆ ಲೈಕ್ ಕೆಲವೊಂದು ಸಬ್ಜೆಕ್ಟ್ಗಳು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಇರುತ್ತೆ ಸ್ಟೂಡೆಂಟ್ಸ್. ಆಲ್ಮೋಸ್ಟ್ ಹೆಚ್ಚಿನ ಇದರಲ್ಲಿ ಇಂಟರ್ವ್ಯೂಸಲ್ಲಿ ಹೆಚ್ಚಿನ ಕಂಪನಿಗಳಲ್ಲಿ ನಿಮ್ಗೆ ಇರೋದು ಫಸ್ಟ್ ರೌಂಡ್ ಆ್ಯಂಡ್ ಸೆಕೆಂಡ್ ರೌಂಡ್. ಕೆಲವೊಂದು ಕಂಪನಿಗಳು 3 rounds ಆಫ್ ಇಂಟರ್ವ್ಯೂವನ್ನು ಮಾಡುತ್ತೆ. ಓಕೆ, ಫಸ್ಟ್ ರೌಂಡ್ ಕರೆಕ್ಟ್ ಕೇಳ್ಕೊಳ್ಳಿ. ಫಸ್ಟ್ ರೌಂಡಲ್ಲಿ ಪ್ರತಿ ಒಂದು ಕಂಪನಿಗಳು ಮ್ಯಾಥ್, ಅಂದರೆ ಏನಾಗುತ್ತೆ ಅಂತ ಕೇಳಿದ್ರೆ ನಿಮ್ಮದು ಓನ್ಲಿ ಮ್ಯಾಥ್ ಅಂತಲ್ಲ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇದು, ಪ್ಲಸ್ ಲಾಜಿಕಲ್ ಥಿಂಕಿಂಗ್, ಇದ್ರ ಮೇಲೆ ಕ್ವಶನ್ಸ್ಗಳಿರುತ್ತೆ. ಮತ್ತು ನಿಮ್ಮ ಇಂಗ್ಲೀಷ್ ವರ್ಬಲ್ ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಪ್ಲಸ್ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳು, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಗಳು ಲೈಕ್ ಊಪ್ ಇರ್ಬೋದು, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿತ್ C++, ಈಗ ಕೆಲವೊಂದು ಕಂಪನಿಗಳು ಕಂಪ್ಯೂಟರ್ ನೆಟ್ವರ್ಕ್ಸ್ ಮೇಲೆ ಕೇಳ್ತಾರೆ, ಆಪರೇಟಿಂಗ್ ಸಿಸ್ಟಮ್ ಮೇಲೆ ಕೇಳ್ತಾರೆ, DBMS ಮೇಲೆ ಕೇಳ್ತಾರೆ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೇಲೆ ಕೇಳ್ತಾರೆ, SQL ಮೇಲೆ ಕೇಳ್ತಾರೆ. ಕೆಲವೊಂದಿಷ್ಟು ಕಂಪನಿಗಳು ಇದ್ರ ಮೇಲೆ ಕೇಳ್ತಾರೆ, ಯಾವುದು ಡೇಟಾ ಸ್ಟ್ರಕ್ಚರ್ ಮೇಲೆ ಕೇಳ್ತಾರೆ. ಕಂಪ್ಯೂಟರ್ ನೆಟ್ವರ್ಕ್ಸ್ ಆಗಿದೆ, ಡೇಟಾ ಸ್ಟ್ರಕ್ಚರ್, ದೆನ್ ಡೇಟಾ ಸ್ಟ್ರಕ್ಚರ್ ಮೇಲೆ ಕೇಳ್ತಾರೆ, ಅಲ್ಗೋರಿದಮ್ ಮೇಲೆ ಕೇಳ್ತಾರೆ, ಅಲ್ಗೋರಿದಮ್ ಮೇಲೆ ಕೇಳ್ತಾರೆ. ಸೊ ಇದಿಷ್ಟು ಫಸ್ಟ್ ರೌಂಡ್. ಇಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಯಾಕೆ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಎವ್ರಿ ಕಂಪನಿಯವರು, ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಲ್ಲಿ 1000 ಸ್ಟೂಡೆಂಟ್ಸ್ ಇದ್ರೆ ಅವರೆಲ್ಲರೂ ರಿಜಿಸ್ಟರ್ ಆಗಿರ್ತಾರೆ. ಫಸ್ಟಿಗೆ ಹೇಳಿರ್ತಾರೆ 7.5+ CGPA ಅಥವಾ 8 CGPA. ಆವಾಗ ತುಂಬ ಜನ ಫಿಲ್ಟರ್ ಔಟ್ ಆಗ್ತಾರೆ. ಅದಾದ ನಂತರ ಮತ್ತೆ ಸ್ಟೂಡೆಂಟ್ಸ್ಗಳನ್ನ ಫಿಲ್ಟರ್ ಮಾಡಬೇಕು. ಯಾಕಂದ್ರೆ ಫೈನಲ್ ರೌಂಡಿಗೆ ಎಲ್ಲರನ್ನೂ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಏನೋ ಒಂದು 20-30 ಮೆಂಬರ್ಸನ್ನು ಮಾತ್ರ ಶಾರ್ಟ್ ಲಿಸ್ಟ್ ಮಾಡೋದು ಫೈನಲ್ ರೌಂಡಿಗೆ. 2 rounds ಇದ್ರೆ ಆವಾಗ ಅವ್ರನ್ನ ಇದು ಮಾಡಲಿಕ್ಕೆ, ಫಿಲ್ಟರ್ ಔಟ್ ಮಾಡಲಿಕ್ಕೆ ಫಸ್ಟ್ ರೌಂಡ್ ಇದೆಲ್ಲದೂ ಇರುತ್ತೆ. ಮೋಸ್ಟ್ ಆಫ್ ದ ಕಂಪನೀಸಲ್ಲಿ ಜಾಸ್ತಿ ಇದೆಲ್ಲ ಕೇಳೋದಿಲ್ಲ. ಟಾಪಿಕ್ ಜಾಸ್ತಿ ಕೇಳೋದು ಆಪ್ಟಿಟ್ಯೂಡ್, ಇಂಗ್ಲೀಷ್, ಲಾಜಿಕ್, ವರ್ಬಲ್. ಅದರ ಜೊತೆ ಕೆಲವೊಂದು ಕಂಪನಿಗಳು ಕಂಪ್ಯೂಟರ್ ನೆಟ್ವರ್ಕ್ಸ್ ರಿಲೇಟೆಡ್, DBMS ರಿಲೇಟೆಡ್, ಆಪರೇಟಿಂಗ್ ಸಿಸ್ಟಮ್ ರಿಲೇಟೆಡ್, SQL ರಿಲೇಟೆಡ್ ಇದೆಲ್ಲದನ್ನು ಕೇಳ್ತಾರೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಸ್ಟೂಡೆಂಟ್ಸ್. ನಾನು ಇಂಜಿನಿಯರಿಂಗ್ ಇಂಟರ್ವ್ಯೂವನ್ನು ಅಟೆಂಡ್ ಮಾಡುವಾಗ, ನಾನು RV ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದಾಗ
ಫೈನಲ್ ಇಯರಲ್ಲಿ ಬಂದಾಗ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ ಕೆಲವೊಂದು ಕಂಪನಿಗಳು ಓನ್ಲಿ ಆಪ್ಟಿಟ್ಯೂಡ್ ಲಾಜಿಕಲ್ ವರ್ಬಲ್ ಕೇಳ್ತಾ ಇದ್ರು, ಕೆಲವೊಂದು ಕಂಪನಿಗಳು ಈ ಸಬ್ಜೆಕ್ಟನ್ನು ಕೇಳ್ತಾರೆ ಆಯಿತಾ. ಸೊ ಇದರ ಶಾರ್ಟ್ ಲಿಸ್ಟ್ ಮಾಡಲಿಕ್ಕೆ ಇದು ಕೇಳ್ತಾರೆ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಕೋಡಿಂಗ್ ಇರುತ್ತೆ, ವೆರಿ ಇಂಪಾರ್ಟೆಂಟ್. ಕೋಡಿಂಗ್ ಬರಲಿಕ್ಕೆ ಕೇಳ್ತಾರೆ, ಇದು ಫೇಸ್ ಟು ಫೇಸ್ ಇಂಟರ್ವ್ಯೂ ಆಗಿರುತ್ತೆ. ಕೋಡಿಂಗ್ ಬರಲಿಕ್ಕೆ ಕೇಳ್ತಾರೆ, ಯಾವ ಕ್ವಶನ್ಸನ್ನು ಕೇಳ್ತಾರೆ. ಹೆಚ್ಚಿನ ಕಂಪನಿಯವರು ನಾನು ನೋಡಿದ ಪ್ರಕಾರ ಸ್ಟ್ರಿಂಗ್ಸ್ ಅಥವಾ ಅರೇಸ್, ಸ್ಟ್ರಿಂಗ್ಸ್ ಮೇಲೆ ಅಥವಾ ಅರೇಸ್ ಮೇಲ್ಗಡೆ ಕ್ವಶನ್ ಕೇಳ್ತಾರೆ. ಅದು ಯಾವುದು ಟಾಪಿಕ್ ಯಾವುದು, ಯಾವ ಕ್ವಶನ್ಸ್ ಕೇಳ್ತಾರೆ, ಕಂಪನಿ ವೈಸ್ ಇದನ್ನು ಮಾಡಬೇಕು ಅಂತ ಇದ್ದೇನೆ ಸ್ಟೂಡೆಂಟ್ಸ್ ಆಯಿತಾ. ಸೊ ಇದ್ರ ಮೇಲ್ಗಡೆ ಮತ್ತು ಕೆಲವೊಂದು ಇದರಲ್ಲಿ ಪ್ರಾಜೆಕ್ಟ್ಸ್ ಬಗ್ಗೆ ಕಂಪ್ಲೀಟ್ ಕೇಳ್ತಾರೆ. ಪ್ರಾಜೆಕ್ಟ್ಸನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳ್ತಾರೆ. ನೀವೇನು ಪ್ರಾಜೆಕ್ಟ್ ಮಾಡಿರ್ತೀರ, ನಿಮ್ಮ ರೆಸ್ಯೂಮೇಲಿ ಏನು ಆ್ಯಡ್ ಮಾಡಿರ್ತೀರಾ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳ್ತಾರೆ. ಏನು ಕೇಳ್ತಾರೆ ಅದ್ರ ಬಗ್ಗೆ ನಾನು ಇದು ಮಾಡ್ತೇನೆ. ಓಕೆ, ಸೊ ಇದೆಲ್ಲದನ್ನು ಕಂಪನಿ ವೈಸ್ ಎಲ್ಲ ಕಂಪನಿದು ಇವಾಗ ಯಾರ್ಯಾರು ಫೈನಲ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಇದ್ದಾರೆ ಅವರು ಯಾವ್ಯಾವ ಕಂಪನಿ ಅಟೆಂಡ್ ಮಾಡಿದ್ದಾರೆ, ಆ ಕಂಪನಿಯಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಅವರಿಂದ ಔಟ್ಪುಟ್ ಅನ್ನು ತೆಗೆದು ನಾನು ನಿಮ್ಗೆ ಇಲ್ಲಿ ಟೀಚ್ ಮಾಡ್ತಾ ಇದ್ದೇನೆ ಅವರಿಂದ. ಓಕೆ, ಪ್ರೆಸೆಂಟ್ಲಿ ನಾನು 2019 ಪಾಸ್ಡ್ ಔಟ್, ಬಟ್ ಇವಾಗ ಪ್ರೆಸೆಂಟ್ಲಿ ಯಾರ್ಯಾರು ಯಾವ್ಯಾವ ಕಂಪನಿ ಅಟೆಂಡ್ ಮಾಡ್ತಾ ಇದ್ದಾರೆ ಅವರಿಂದ ಔಟ್ಪುಟ್ ಅನ್ನು ತೆಗೆದು ನಾನು ನಿಮಗೆ ಈಗ ಆಪರೇಟಿಂಗ್ ಸಿಸ್ಟಮ್ ಅಂತ ಒಂದು ಇದಿದೆ, ಯಾವುದು ಸಬ್ಜೆಕ್ಟ್ ಇದೆ. ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಈಗ ನೋಡಿ ಏನೆಲ್ಲ ಕೇಳ್ತಾರೆ ಗೊತ್ತುಂಟಾ, ಬೈನರಿ, ಸೆಮಾಫೋರ್, ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ ಆಲ್ಮೋಸ್ಟ್. ಸೆಮಾಫೋರ್, ಪ್ರಾಸೆಸ್ ಅಂದ್ರೆ ಏನು, ಥ್ರೆಡ್ ಅಂದ್ರೆ ಏನು, ಅಥವಾ ಪ್ರಾಸೆಸ್ ವರ್ಸಸ್ ಥ್ರೆಡ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರಾಸೆಸ್ ಅಂಡ್ ಥ್ರೆಡ್, ಡಿಮ್ಯಾಂಡ್ ಪೇಜಿಂಗ್ ಅಂದ್ರೆ ಏನು, ಇದೆಲ್ಲ ಬರುತ್ತೆ ನಿಮ್ಮ ಕಾನ್ಸೆಪ್ಟ್ ಮುಂದೆ ಗೊತ್ತಾಗುತ್ತೆ. ಸೆಗ್ಮೆಂಟೇಷನ್ ಅಂದ್ರೆ ಏನು, ಇದಂದ್ರೆ ಏನು, ಸೊ ವರ್ಚುವಲ್ ಮೆಮೊರಿ ಅಂದ್ರೆ ಏನು, ಇದೆಲ್ಲ ಕಾಮನ್ ಆಗಿ ಕೇಳುವಂತ ಕ್ವಶನ್. ವರ್ಚುವಲ್ ಮೆಮೊರಿ ಅಂದ್ರೆ ಏನು, ಅಥವಾ ಪ್ರಿಎಂಪ್ಟಿವ್ ನಾನ್ ಪ್ರಿಎಂಪ್ಟಿವ್ ಶೆಡ್ಯೂಲಿಂಗ್ ಅಂದ್ರೆ ಏನು, ಪ್ರಿಎಂಪ್ಟಿವ್ ಅಂಡ್ ನಾನ್ ಪ್ರಿಎಂಪ್ಟಿವ್ ಶೆಡ್ಯೂಲಿಂಗ್ ಇದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಡೆಡ್ ಲಾಕ್ ಅಂದ್ರೆ ಏನು, ಇದೆಲ್ಲ ಗ್ಯಾರಂಟಿ ಕೇಳುವಂತ ಕ್ವಶನ್. ನಾನು ಇಂಥ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ತೆಗೆದು ಎಲ್ಲ ಕಂಪನಿಯವರು ಏನೇನು ಕೇಳ್ತಾ ಇದ್ದಾರೆ, ಸೊ ರಿಪೀಟೆಡ್ ಕ್ವಶನ್ಸನ್ನು, ರಿಪೀಟೆಡ್ ಟಾಪಿಕನ್ನು ತೆಗೆದು ನಾವು ನಿಮಗೆ ಹೇಳಿಕೊಡ್ತೇವೆ. ಆಪರೇಟಿಂಗ್ ಸಿಸ್ಟಮಲ್ಲಿ ಅಥವಾ ಡೇಟಾ ಸ್ಟ್ರಕ್ಚರ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು. ಇದರಲ್ಲಿ ನಿಮಗೆ ಹೀಪ್ ಬಗ್ಗೆ ಕೇಳ್ತಾರೆ, ಬೈನರಿ ಟ್ರೀ ಬಗ್ಗೆ ಕೇಳ್ತಾರೆ. ಬೈನರಿ ಟ್ರೀ ಹೆಚ್ಚಿನ ಕಂಪನಿಯವರು ಕೇಳ್ತಾರೆ. ಹೀಪ್, ಬೈನರಿ ಟ್ರೀ ಮತ್ತು ಹ್ಯಾಶ್ ಮ್ಯಾಪ್ ಬಗ್ಗೆ ಕೇಳ್ತಾರೆ. ಕ್ಯೂ ಬಗ್ಗೆ ಕೇಳ್ತಾರೆ. ಸ್ಟ್ಯಾಕ್ ಅಂದರೆ ಏನು ಅಂತ ಕೇಳ್ತಾರೆ. ಇದೆಲ್ಲ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಇದ್ರ ಬಗ್ಗೆ ಹೇಳಿಕೊಡ್ತೇನೆ ನಾನು. ಸೊ ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸ್ಟೂಡೆಂಟ್ಸ್. ಇದು ಕಂಪನಿ ಸ್ಪೆಸಿಫಿಕ್ ಆಗಿಯೂ ಇರುತ್ತೆ ಮತ್ತು ಕಾಮನ್ ಜನರಲ್ ಆಗಿಯೂ ಎಲ್ಲ ಕಂಪನಿಯವರು ಕೇಳ್ತಾರೆ. ಈ ವಿಷಯದ ಬಗ್ಗೆ ನಾನು ನಿಮಗೆ ಹೇಳಿಕೊಡ್ತೇವೆ ಸ್ಟೂಡೆಂಟ್ಸ್ ಆಯಿತಾ. ಸೊ ಅಂದರೆ ಕಂಪ್ಲೀಟ್ ಇಂಟರ್ವ್ಯೂ ಪ್ರಿಪರೇಷನ್ ಕಿಟ್ ಥರ ಇದು. ಓಕೆ, ಕಂಪ್ಲೀಟ್ ನೀವು ಯಾವುದೇ ಕಂಪನಿ ಇಂಟರ್ವ್ಯೂ ಹೋಗಿ ಆಲ್ಮೋಸ್ಟ್ ಇದೇ ಟಾಪಿಕ್ ಮೇಲೆ ಕೇಳ್ತಾರೆ. ಓಕೆ, ಸೊ ಕೆಲವೊಂದು ಕೋಡಿಂಗ್ ಎಲ್ಲ ಚೇಂಜ್ ಆಗ್ಬೋದು ಸ್ಟೂಡೆಂಟ್ಸ್. ಅಂದರೆ ಕೋಡಿಂಗ್ ಕೆಲವೊಂದು ಕಂಪನಿಯವರು ಅವರಿಗೆ ಬೇಕಾಗಿರೋ ಕೆಲವೊಂದು ಪರ್ಟಿಕ್ಯುಲರ್ ಕೋಡಿಂಗ್ ಕೇಳ್ತಾರೆ. ಆವಾಗ ನೀವು ಲಾಜಿಕಲಿ ಥಿಂಕ್ ಮಾಡುವಂತ ಗೊತ್ತಿದ್ರೆ ಇದು ಮಾಡ್ತೇವೆ. ಸೊ ಈ ಇಂಟರ್ವ್ಯೂ ಪ್ರಿಪರೇಷನ್ ಕಿಟ್ ಅಂತ ನಾನು ಸ್ಟಾರ್ಟ್ ಮಾಡಬೇಕು ಅಂತಿದ್ದೇನೆ. ಸೊ ನೀವು ಇದಕ್ಕೆ ಸಪೋರ್ಟ್ ಮಾಡೋದಾದ್ರೆ ನಿಮ್ಗೆ ಬೇಕು ಅಂತಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ನಮಗೆ ಟೈಪ್ ಮಾಡಿ. ಆದಷ್ಟು ನಾನು ಇದನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಮತ್ತೆ ಇನ್ನು ಡೆಪ್ತ್ ನಿಮ್ಗೆ ಹೋಗಬೇಕು ಅಂತಿದ್ರೆ ಸಪರೇಟ್ ಬ್ಯಾಚನ್ನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇಂಟರ್ವ್ಯೂ ಪ್ರಿಪರೇಷನ್ ಕಿಟ್ ಅಂತ ಸಪರೇಟ್ ಬ್ಯಾಚನ್ನೇ ಸ್ಟಾರ್ಟ್ ಮಾಡ್ತೇನೆ. ಅದನ್ನು ಪೇಯ್ಡ್ ಗ್ರೂಪ್ ಆಗಿ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಯಾವುದು ನಿಮಗೆ ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಸಿಗುತ್ತೆ ಸ್ಟೂಡೆಂಟ್ಸ್. ಆಲ್ಮೋಸ್ಟ್ ಅಂದರೆ ಹೆಚ್ಚಿದನ್ನು ನಾನು ಕವರ್ ಮಾಡ್ತೇನೆ. ಪ್ಲಸ್ ಅದ್ರ ಜೊತೆ ಇಂಟರ್ವ್ಯೂ ಪ್ರಿಪರೇಷನ್ ಕಿಟ್ ಅಂತ ಸಪರೇಟ್ ಒಂದು ಇದನ್ನೇ ಮಾಡ್ತಾ ಇದ್ದೇವೆ ನಾವು, ಪೇಯ್ಡ್ ಇದನ್ನು. ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಹಾಗೆ ಈಗ ಕೆಲವೊಂದು ಸ್ಟೂಡೆಂಟ್ಸ್ಗಳು ಈಗ BCA ಮಾಡ್ತಾ ಇದ್ದಂತಹ, MCA ಮಾಡ್ತಾ ಇದ್ದವರಿಗೆ ಇದೊಂದು ವೆರಿ ವೆರಿ ಇಂಪಾರ್ಟೆಂಟು. ನಾವು ಇಲ್ಲಿ ಇದು ಕಂಪ್ಲೀಟ್ ಇದಿರುತ್ತೆ, ನಾನು ಹೇಳಿಕೊಡ್ತೇನೆ. ಪ್ಲಸ್ ನಿಮ್ಗೆ ಕಂಪ್ಲೀಟ್ ಆಗಬೇಕಂತ ಹೇಳಿದ್ರೆ, ಅಂದರೆ ಫುಲ್ ಬೇಕಂತ ಹೇಳಿದ್ರೆ ನಮ್ಮ ಇದಕ್ಕೆ ಜಾಯ್ನ್ ಆಗಬೇಕಾಗುತ್ತೆ ನೀವು. ಅಂದ್ರೆ ಇಲ್ಲಿಗ ಕೆಲವೊಂದಿಷ್ಟು BCA ಫ್ರೆಷರ್ಸ್, ಇದು BCA ಫ್ರೆಷರ್ಸ್ ಇರ್ಬೋದು, BSc ಫ್ರೆಷರ್ಸ್ ಇರ್ಬೋದು, ಅಥವಾ BE ಇಂಜಿನಿಯರಿಂಗ್ ಮಾಡಿ ಇನ್ನು ಜಾಬ್ ಆಗದೆ ಇರ್ಬೋದು. ಅಂದರೆ ದೇ ಮೇ ಬಿ ಫ್ರಮ್ ಸಮ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್, ಅಂದರೆ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರೋದಿಲ್ಲ, ಬೇರೆ ಬ್ಯಾಕ್ಗ್ರೌಂಡಿಂದ ಬಂದು BCA ಮಾಡಿ ಇನ್ನು ಜಾಬ್ ಆಗದೆ ಇರೋರಿಗೆ ಇನ್ನೊಂದು ಜಾಬ್ ಓರಿಯೆಂಟೆಡ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ವೆರಿ ವೆರಿ ಇಂಪಾರ್ಟೆಂಟು. ತುಂಬ ಇನ್ನು ಜಾಬ್ ಅನ್ನೋದು ಓಪನಿಂಗ್ಸ್ ಇದೆ, ತುಂಬ ಓಪನಿಂಗ್ಸ್ ಇದೆ. ಆ್ಯಂಡ್ ಈಸಿ ಒನ್ SQL, TSQL, SSIS, ಪವರ್ BI. ಒಂದೇ ಪವರ್ BI ಆಗ್ಬೋದು, ನಾವಿಲ್ಲಿ SSRS ಆಗ್ಬೋದು. ಇದಿಷ್ಟು ಕೋರ್ಸ್ಗಳನ್ನು ನಾವು ಕಂಪ್ಲೀಟ್ ಮಾಡ್ತಾ ಇದ್ದಾವೆ. ಇದು ಅರೌಂಡ್ 2 to 3 months ಕೋರ್ಸ್ ಇರುತ್ತೆ ಸ್ಟೂಡೆಂಟ್ಸು. ತುಂಬ ಜಾಬ್ ಓಪನಿಂಗ್ಸ್ ತುಂಬ ಇದೆ ಸ್ಟೂಡೆಂಟ್ಸ್ ಇದರಲ್ಲಿ ಆಯಿತಾ. ಇದರಲ್ಲಿ ನೀವು ಓನ್ಲಿ SQL ಮತ್ತು TSQL ವರ್ಕ್ ಮಾಡ್ಬೋದು, SQL ಮತ್ತು SSIS ಕಂಬೈನ್ಡ್ ವರ್ಕ್ ಮಾಡ್ಬೋದು, SQL ಮತ್ತು ಪವರ್ BI ಅಥವಾ SSRS ಅಲ್ಲಿ ವರ್ಕ್ ಮಾಡ್ಬೋದು. ತುಂಬ ಜಾಬ್ ಆಪರ್ಚುನಿಟೀಸ್ ಇದೆ. ಓಕೆ,
ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅಂದರೆ ಇವಾಗ ಯಾರ್ಯಾರು ಫೈನಲ್ ಇಯರ್ BCA ಇರ್ಬೋದು, BSc ಇರ್ಬೋದು, BE ಇಂಜಿನಿಯರಿಂಗಲ್ಲಿ ಇರ್ಬೋದು, ಅವರೆಲ್ಲರಿಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಾಬ್ ಓರಿಯೆಂಟೆಡ್, ಮುಂದೆ ಜಾಬಿಗೆ ನೀವು ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ಕಂಪ್ಲೀಟ್ ಗೈಡೆನ್ಸನ್ನು ನಮ್ಮ ಕಡೆಯಿಂದ ಕೊಡ್ತಾ ಇದ್ದೇವೆ. ಸೊ ಇದು ನಾವು ಇದರಲ್ಲಿ ಯೂಟ್ಯೂಬಲ್ಲಿ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೇನೆ, ಬಟ್ ಲಿಮಿಟೆಡ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ. ನಮ್ದು ಹೇಗಿರುತ್ತೆ, ಕಾನ್ಸೆಪ್ಟ್ ಏನಿರುತ್ತೆ ಅದ್ರ ಬಗ್ಗೆ. ನೀವು ಕಂಪ್ಲೀಟ್ ಕೋರ್ಸ್ಗೆ ಎನ್ರೋಲ್ ಆಗಬೇಕು ಅಂತಿದ್ರೆ ನನ್ನ ನಂಬರ್ಗೆ ಮೆಸೇಜ್ ಹಾಕಿ. ನನ್ನ ನಂಬರ್ ಗೊತ್ತಿದೆಯಲ್ಲ, 6362324224. ನೀವು ಔಟ್ಸೈಡ್ ಈ ಕೋರ್ಸನ್ನು ತಗೊಳ್ಬೇಕಂದ್ರೆ ಮಿನಿಮಮ್ 30,000 to 40,000 ಹೇಳ್ತಾ ಇದ್ದಾರೆ. ನಾವು ಅಫೋರ್ಡೆಬಲ್ ಇದರಲ್ಲಿ ಹೇಳಿಕೊಡ್ತಾ ಇದ್ದೇವೆ. ಕಂಪ್ಲೀಟ್ ನಿಮಗೆ ಏನಂತ ಕೇಳಿದರೆ ಇದು ಒಳ್ಳೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಸ್ಟೂಡೆಂಟ್. ಇದು ಕಂಪ್ಲೀಟ್ ಅಂದರೆ ತುಂಬ ಜಾಬ್ ಓಪನಿಂಗ್ಸ್ ಇದೆ, ಅದ್ರ ಮೇಲೂ ಕೂಡ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ರೆಫರ್ ಮಾಡಿ. ನಿಮ್ಮ ಕಸಿನ್ಸೋ, ನೇಬರ್ಸೋ, ಫ್ರೆಂಡ್ಸೋ ಯಾರಾದರೂ BCA ಮಾಡ್ತಾ ಇದ್ರೆ, BSc ಮಾಡ್ತಾ ಇದ್ರೆ, ಇಂಜಿನಿಯರಿಂಗ್ ಫೈನಲ್ ಇಯರ್ ಇದ್ದು ಅಷ್ಟು ಒಳ್ಳೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಗಳು ಇಲ್ಲ ಅಂತಿದ್ರೆ ದಯವಿಟ್ಟು ಈ ಕೋರ್ಸಿಗೆ ಜಾಯ್ನ್ ಆಗಲಿಕ್ಕೆ ಹೇಳಿ. ಮುಂದೆ ಅವರು ಜಾಬನ್ನು ಹೇಗೆ ತಗೊಳ್ಬೋದು ಅನ್ನೋದನ್ನು ನಾವು ಖಂಡಿತ ಹೇಳಿಕೊಡ್ತೇವೆ. ತುಂಬ ಓಪನಿಂಗ್ಸ್ ಇದೆ. ಫ್ರೆಷರ್ಸಿಗೆ ಮಿನಿಮಮ್ ಒಂದು 4 to 5 lakhs ಇದು ಸಿಗುತ್ತೆ. ಏನು ಅಂದರೆ ಸ್ಟಾರ್ಟಿಂಗ್ ನಾನು ಹೇಳ್ತಾ ಇರೋದು. ಸ್ವಿಚ್ ಮಾಡ್ತಾ ಇದ್ದಾಗ ಡೌನ್ ದ ಲೈನ್ ನಿಮಗೆ 10, 15, 30 ಮತ್ತು ಇದನ್ನು ಹೇಳಿಕೊಡ್ಲಿಕ್ಕೆ ನಮ್ಮ ಜೊತೆ ಎಕ್ಸ್ಪರ್ಟೀಸ್ ಟೀಮ್ ಕೂಡ ಇದ್ದಾರೆ. ಅವ್ರು ಏನಂತ ಕೇಳಿದ್ರೆ ಆಲ್ರೆಡಿ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದವರು, ವರ್ಕ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದವರು, ಅಂದರೆ ಮಿನಿಮಮ್ ಒಂದು 5-6 years ಎಕ್ಸ್ಪೀರಿಯನ್ಸ್ ಇದ್ದವರು ನಿಮ್ಗೆ ಇದನ್ನು ಟೀಚ್ ಮಾಡ್ತಾರೆ. ಓಕೆ, ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರಿಗೆ ಮೆಸೇಜ್ ಹಾಕಿ. ದಿಸ್ ಇಸ್ ಪೇಯ್ಡ್. ಕೆಲವೊಂದಿಷ್ಟು ನಾವು ಏನು ಬೇಸಿಕ್ಸನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ. ಓಕೆ ಸ್ಟೂಡೆಂಟ್ಸ್, ಇದನ್ನು ಹೇಳಬೇಕಿತ್ತು. ಸೊ ಯಾರ್ಯಾರಿಗೆ ಬೇಕು BCA ಈಗ ಜಾಬ್ನ ಸರ್ಚ್ ಮಾಡ್ತಾ ಇದ್ದವರು, ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇದ್ದವರು, ಸೊ ಒಳ್ಳೆ ಇದರಲ್ಲಿದೆ. ಏನು ಹೇಳ್ತಾರೆ, ಇದು ಯಾವತ್ತೂ ಬಿದ್ದು ಹೋಗೋದಿಲ್ಲ. ಅಂದರೆ ಈ ಟೆಕ್ನಾಲಜಿ ಅನ್ನೋದು ಯಾವತ್ತೂ ಕಡಿಮೆ ಆಗೋದಿಲ್ಲ. ಯಾಕಂದರೆ ಡೇಟಾದ ಮೇಲೆ ನಾವು ವರ್ಕ್ ಮಾಡ್ತಾ ಇರೋದು. ಡೇಟಾ ಅನ್ನೋದು ಯಾವತ್ತೂ ಕಡಿಮೆ ಆಗೋದಿಲ್ಲ. ಅದ್ರ ಮೇಲೆ ನಾವು ಇದನ್ನೆಲ್ಲ ಹೇಳಿಕೊಡ್ತಾ ಇದ್ದೇವೆ. ಜಾಯ್ನ್ ಆಗಬೇಕು ಅಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ. ಕ್ಲಾಸಸ್ಗಳು, ಬ್ಯಾಚ್ಗಳನ್ನು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೇವೆ. ಆ್ಯಂಡ್ ಕಡಿಮೆ ಫೀಸಲ್ಲಿ ನಾವು ಮಾಡ್ತಾ ಇದ್ದೇವೆ. ಔಟ್ಸೈಡಲ್ಲಿ ಮಿನಿಮಮ್ 35,000-40,000 ತಗೊಳ್ತೇವೆ. ಟಿಲ್ ಎಲ್ಲಿವರೆಗೆ ಕೇಳಿದರೆ ನಿಮಗೆ ರೆಸ್ಯೂಮೆ ಹೇಗೆ ಬಿಲ್ಡ್ ಮಾಡಬೇಕು ಅದನ್ನು ಹೇಳಿಕೊಡ್ತೇವೆ. ಎಲ್ಲಿ ಅಪ್ಲೈ ಮಾಡಬೇಕು ಜಾಬಿಗೆ, ಜಾಬ್ ಎಲ್ಲಿದೆ ಓಪನಿಂಗ್ಸು, ಅದ್ರ ಬಗ್ಗೆನೂ ಕೂಡ ನಾವು ನಿಮಗೆ ಗೈಡ್ ಮಾಡ್ತೇವೆ. ಇದೆಲ್ಲದನ್ನು ಕೂಡ ಈ ಕೋರ್ಸಲ್ಲಿ, ಕಂಪ್ಲೀಟ್ ಕೋರ್ಸಲ್ಲಿ ನಾವು ಗೈಡ್ ಮಾಡ್ತೇವೆ. ಓಕೆ, ಸೊ ಇದು ಗೈಡ್ ಮಾಡೋದು ಯಾರು ಅಂತ ಕೇಳಿದರೆ ಯಾರ್ಯಾರು ಎಕ್ಸ್ಪೀರಿಯನ್ಸ್ ಇದ್ರ ಮೇಲೆ ವರ್ಕ್ ಮಾಡ್ತಾ ಇರುವಂತಹ ಇವರು ಎಕ್ಸ್ಪೀರಿಯನ್ಸ್ಡ್ ಅವರು ನಿಮಗೆ ಇದನ್ನು ಟೀಚ್ ಮಾಡ್ತಾರೆ. ಓಕೆ, ಇದಿಷ್ಟು ಹೇಳಬೇಕಿತ್ತು ಸ್ಟೂಡೆಂಟ್ಸ್. ಯಾರಿಗಾದರೂ ನಮ್ಮದು ಕಂಪನಿ ಇಂಟರ್ವ್ಯೂ ಪ್ರಿಪರೇಷನ್, ಇದು ನಿಮಗೆ ಫ್ರೆಷರ್ಸಿಗೆ ಕಂಪನಿ ಇಂಟರ್ವ್ಯೂ ಪ್ರಿಪರೇಷನ್ ಅಂತ ಹೇಳಿದೆ ನೋಡಿ. ಇದು ನಿಮಗೆ ಫ್ರೆಷರ್ಸಿಗೆ. ಇದನ್ನಂತೂ ನಾನು ಸ್ಟಾರ್ಟ್ ಮಾಡ್ತೇನೆ, ಏನೇನು ಕ್ವಶನ್ ಕೇಳ್ತಾರಂತ. ಪ್ಲಸ್ SQL, TSQL, SSIS, ಪವರ್ BI ಆ್ಯಂಡ್ SSRS ಇದನ್ನು ಕೂಡ ಸ್ಟಾರ್ಟ್ ಮಾಡ್ತೇನೆ. ಬಟ್ ಕಂಪ್ಲೀಟ್ ಕೋರ್ಸ್ಗೆ ಎನ್ರೋಲ್ ಆಗಬೇಕು ಸ್ಟೂಡೆಂಟ್ಸ್. ಇಟ್ಸ್ ಅ ಪೇಯ್ಡ್ ಕೋರ್ಸ್. ಓಕೆ, ಈ ಒಂದು ವಿಷಯವನ್ನು ಹೇಳಬೇಕಿತ್ತು, ಕನ್ವೆ ಮಾಡಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೇನೆ. ಸೊ ಈ ಒಂದು ವಿಷಯ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ನೀಡಿ ಪರ್ಸನ್ಗೆ ಇದನ್ನು ಶೇರ್ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ, ನಿಮಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು, ಟೇಕ್ ಕೇರ್, ಬಾಯ್. ಜೈ ಭಾರತ್ ಮಾತೆ.